ಸ್ವಾಮೀಜಿಗಳಲ್ಲಿ ನಮಸ್ಕರಿಸುತ್ತಾ ಹಾಗೆಯೇ ಚಂದ್ರಗಿರಿ ಮಠದ ಸ್ವಾಮೀಜಿಗಳ ಪಾದವರ್ಗಗಳನ್ನು ನಮಸ್ಕರಿಸುತ್ತಾ ಹಾಗೆಯೇ ನಮ್ಮ ಒಗ್ಗಟ್ಟು ಪಾದಾರವಿಂದಗಳಲ್ಲಿ ಹಣೆ ಮಾಡಿದು ಕನಕ ಗುರುಪೀಠದ ಬೆಂಗಳೂರು ಭಾಗದ ಪೂಜ್ಯ ಪಾದರಾಗಿರ್ತಕ್ಕಂಥ ಜಗದ್ಗುರು ಈಶ್ವರಾನಂದಪುರಿ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಗುರುದೇವರನ್ನು ಹೃನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತ ಕನಕದಾಸರ ವಿಶ್ವದ ಎಲ್ಲ ಸಂತರ ದಾರ್ಶನಿಕರ ಪಾದಾರವಿಂದಗಳಿಗೆ ಹಣೆ ಮಾಡಿದು ಇವತ್ತಿನ ಏನು ಕಾರುಣ್ಮೆ ಕಾರ್ಯಕ್ರಮದ ದಾವಣಗೆರೆಯ ಭಾಗದಿಂದ ಎಲ್ಲ ಗ್ರಾಮದಿಂದ ಭಕ್ತರು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ತನು ಮನ ಧನಗಳನ್ನು ನೀಡಿ ಶ್ರದ್ಧಾ ಭಕ್ತಿಯಿಂದ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿ ಪುಣ್ಯಾತ್ಮರೇ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಯಿತು ಎನ್ನುವಂತೆ ಮನುಷ್ಯ ಗುರುವಿನ ಸಂಘದಿಂದ ಏನಾಗ್ತಾನಪ್ಪ ಅಂದ್ರ ಗುರುವಿನ ಸಂಘದಿಂದ ದಾರ ಕೈಲಾಸ ಕಂಡದ್ದು ಅಂದಂಗ ಗುರುವಿನ ಸಂಘದಿಂದ ಮನುಷ್ಯನಿಗೆ ಕರ್ಮ ಗುರು ಕೆಲವರನ್ನ ಮುಟ್ಟಿ ಮಾತಾಡಿಸಿ ಕೆಲವರನ್ನ ನೋಡಿ ಅವರ ದೃಷ್ಟಿ ಮಾತ್ರದಿಂದ ನಮ್ಮ ಜನ್ಮ ಜನ್ಮಾಂತರದ ಕರ್ಮಗಳನ್ನ ಪಾಪಗಳನ್ನ ತೊಳೆದು ನಮ್ಮನ್ನ ಉದ್ಧಾರ ಮಾಡ್ತಕ್ಕಂಥ ಶಕ್ತಿ ಅದಕ್ಕೆ ಗುರುವಿಗದ. ಅದಕ್ಕೆ ಗುರು ಸೇವೆ ಅಂತಕ್ಕಂಥದ್ದು ಬಹಳಷ್ಟು ಸಿಗೋದು ಬಹಳ ದುರ್ಲಭ. ಹರಪೂಜೆ ಗುರು ಸೇವೆ ಪರಪುಣ್ಯವಿಲ್ಲದೆ ಸಿಗುವುದೇ ಆತ್ಮ ಅಂತ. ಹರನಸ್ಯ ಪೂಜೆ ಮಾಡೋದು ಗುರುಗಳ ಸೇವಾ ಮಾಡೋದು ಪುಣ್ಯ ಇದ್ದರೆ ಸಿಗ್ತದಂತ. ಹಾಗಾಗಿ ಹೆಚ್ಚು ಹೆಚ್ಚು ಗುರು ಸೇವೆಯನ್ನು ಮಾಡಿ ಗುರು ಕಾರಣಕ್ಕೆ ಗುರು ಕೃಪೆಗೆ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬರಲಿ ಅಂತ ನಾನಾದರೂ ಗುರುಗಳನ್ನು ಕೇಳಿಕೊಳ್ಳುತ್ತಾ ಈಗ ಮುಂದಿನ ಪ್ರವಚನ ನಡೆಸಿಕೊಡ್ಲಿಕ್ಕೆ ಆಶೀರ್ವಾದವನ್ನು ಕೊಡ್ಲಿಕ್ಕೆ ನಮ್ಮ ಈಶ್ವರನ ಬಟ್ಟೆಗೆ ತುತ್ತು ಹಿಟ್ಟಿ ನಮ್ಮೆಲ್ಲರ ಆರಾಧ್ಯ ದೈವ ಜಗದ್ಗುರು ರೇವಣ ಸಿದ್ದೇಶ್ವರ ಸನ್ನಿಧಿಯಲ್ಲಿ ಕುಲದೈವ ವೀರಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸಂತ ಭಕ್ತ ಕನಕದಾಸರನ್ನ ಸ್ಮರಣೆ ಮಾಡಿ ಶ್ರೀಮಠದಲ್ಲಿ ಪ್ರತಿ ತಿಂಗಳು ನಡೆಯುವಂತಹ ಕನಕ ಹುಣ್ಣಿಮೆ ಮಹೋತ್ಸವದ ಈ ಪವಿತ್ರ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡಲು ದಯಮಾಡಿಸಿರುವಂಥ ಪೂಜ್ಯ ಮುರಳೀಧರ ಪರಮಹಂಸ ಮಹಾಸ್ವಾಮೀಜಿಯವರಲ್ಲಿ ಅಭಿವಂದಿಸಿ ಇಲ್ಲಿ ಭಾಗಿಯಾಗಿರುವಂತಹ ಸಮಾಜದ ಎಲ್ಲ ಸೋದರ ಸಮಾಜದ ಎಲ್ಲ ಆತ್ಮೀಯರೇ, ಒಂದು ಸಮಾರಂಭ ನಾವು ಕಳೆದ 13-14 ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಬಂದಿರುವಂಥದ್ದು. ಆದರೆ ಈ 8-10 ತಿಂಗಳಿಂದ ಈ ಹೊಸ ಮಠದಲ್ಲಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ನಿನ್ನೆನೇ ಕೂಡ ಲೋಕಿಕೆರೆಯವರು ಸುತ್ತಮುತ್ತ ಹಳ್ಳಿಯವರೆಲ್ಲ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಆದರೆ ನಾವು ಅಲ್ಲಿ ಒಂದು ಸಣ್ಣ ತಗಡಿನ ಶೆಡ್ ಹಾಕೊಂಡಿದ್ವಿ. ಬಹಳ ಜನ ಬೆಂಗಳೂರಿನಿಂದ ಬೇರೆ ಬೇರೆ ನಗರದಿಂದ ಬಂದಂತವರು ಅದೇ ರೀತಿ ಆಶ್ಚರ್ಯ ವ್ಯಕ್ತಪಡಿಸೋರು. ಅಂದರೆ ನಾವು ವಸ್ತುಗಳಿಗೆ ಬಂದ್ರೆ ಮಠ ಬಹಳ ದೊಡ್ಡದಾಗಿದೆ ಅಂತ ಹೇಳಿ ಅಂದ್ಕೊಂಡ್ವಿ. ಇಲ್ಲಿ ನೋಡಿದ್ರೆ ಸ್ವಾಮಿಗಳು ಶೆಡ್ಡಲ್ಲಿ ಇದಾರಲ್ಲ ಅಂತೇಳಿ ಬಹಳ ಜನ ನೊಂದ್ಕೊಂಡು ಹೋಗಿದ್ದಾರೆ. ಮತ್ತೆ ಸ್ವಲ್ಪ ಬೈದು ಹೋಗಿದ್ದಾರೆ. ಆಮೇಲೆ ನಮಗೆ ಅನಿಸ್ತು, ಆಗ
ಇದು ಏನಾಗಿದೆ ಅಂತ ಹೇಳಿದ್ರೆ ಸುಮಾರು 30 ಎಕರೆಯಲ್ಲಿ ನಮ್ಮ ಕಾರ್ಯಕ್ಷೇತ್ರ ಇದೆ. ಪಕ್ಕದಲ್ಲಿ 15 ಎಕರೆ ಶಾಲಾ ಕಾಲೇಜು ಹಾಸ್ಟೆಲ್ ಮಾಡ್ತಾ ಇದೆ. ಈ ಕಡೆ ಮಠದ ಕಟ್ಟಡ, ಆಮೇಲೆ ಒಂದು ಕನಕದಾಸರ ಏಕಶಿಲ ವಿಗ್ರಹ, ಕಾಂಪೌಂಡ್, ಆರ್ಚ್ ಎಲ್ಲವೂ ಒಂದೇ ಸರಿ ಕೈ ಹಾಕೊಂಡಿದ್ದೀವಿ. ಇದು ಪೂರ್ಣಗೊಳ್ಳೋದಕ್ಕೆ ಆರ್ಥಿಕ ಸಮಸ್ಯೆನೂ ಆಗಿದೆ, ಸರ್ಕಾರದ ಅನುದಾನದ ವಿಳಂಬನೂ ಕೂಡ ಆಗಿದೆ, ಎಲ್ಲವೂ ಆಯಿತು. ಆಮೇಲೆ ನನಗೆ ಒಂದು ದಿನ ಒಂದು ಯೋಚನೆ ಶುರುವಾಯಿತು ಹಾಗೆ ಮನಸ್ಸಿನಲ್ಲಿ. ಇಲ್ಲ, ಭಕ್ತರು ಹೇಳೋ ಸರಿ ಇದೆ, ನಾವು ಬೇಗ ನೂತನ ಶ್ರೀಮಠಕ್ಕೆ ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿ ನಮ್ಮ ಕಾರ್ಯಕ್ಷೇತ್ರವನ್ನು ಹೊಸ ಕಟ್ಟಡದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ನಾವು ಕೈಗೊಂಡದ್ದು 100 ದಿನ 1000 ಹೇಳಿದೆ. ಆ ಸಂದರ್ಭದಲ್ಲಿ ನಾನು 580 ಹಳ್ಳಿಗೆ ಹೋಗಿದ್ದೀನಿ. 580 ಹಳ್ಳಿಯವರು ಕೂಡ ನನ್ನ ಜೋಳಿಗೆಯನ್ನ ತುಂಬಿಸಿದ್ದಾರೆ. ನನಗೆ ಆಮೇಲೆ ಗೊತ್ತಾಯಿತು ಜೋಳಿಗೆ ಎಷ್ಟು ಮಹತ್ವ ಇದೆ ಅಂತ. ಆಮೇಲೆ ನನಗೆ ಭರವಸೆ ಬಂತು, ಇಲ್ಲ ಭಕ್ತರು ಬಳಿ ಜೋಳಿಗೆ ತಗೊಂಡು ಹೋದ್ರೆ ಆ ಜೋಳಿಗೆಯನ್ನು ತುಂಬಿಸುವಂತಹ ಜನ ಇದ್ದಾರೆ, ಭಕ್ತರಿದ್ದಾರೆ. ನಾವು ಇದನ್ನ ಸರಿಯಾದ ವ್ಯವಸ್ಥೆ ಒಳಗಡೆ ತೆಗೆದುಕೊಂಡು ಹೋಗಿ ಈ ವರ್ಷ ಕಟ್ಟಡ ಮುಗಿಸ್ಬೇಕು ಅಂತ ಹೇಳಿದಾಗ ನಮಗೆ ಇಡೀ 580 ಹಳ್ಳಿ ಹೋದಂತ ಸಂದರ್ಭದೊಳಗಡೆ ಅತಿ ಹೆಚ್ಚು ಕಾಣಿಕೆಯನ್ನ ಶ್ರೀಮಠಕ್ಕೆ ನೀಡಿದಂಥವರು ನಮ್ಮ ದಾವಣಗೆರೆ ಗ್ರಾಮಾಂತರ ಭಕ್ತರು ಅನ್ನೋದನ್ನ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನೀವೇನಿವತ್ತು ಈ ಒಂದು ಸಭಾಭವನದಲ್ಲಿ ಕುಳಿತುಕೊಂಡಿದ್ದೀರಾ, ನೀವು ಕೊಟ್ಟಂತಹ ಕಾಣಿಕೆಯಿಂದಲೇ ಈ ಒಂದು ಕಟ್ಟಡವನ್ನು ಸಂಪೂರ್ಣ ಮಾಡಲಿಕ್ಕೆ ಆಯಿತು ಅನ್ನೋದನ್ನ ನಾವೆಲ್ಲರ ಜೋಳಿಗೆ ನಾವು ಹಾಕೋಬೇಕು, ಜೋಳಿಗೆ ತುಂಬಿಸೋ ಜವಾಬ್ದಾರಿ ಭಕ್ತರದಾಗಬೇಕು. ಇಷ್ಟ ಆದ್ರೆ ಈಗ ನಮ್ಮ ಶಿವಾನಂದ ದಳವಾಯಿ ಅವರು ಮತ್ತೆ ಗುರುಮೂರ್ತಿ ಮಾತನಾಡಿದ ಹಾಗೆ